ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ದೊಡ್ಡ ಮಟ್ಟದ ಹೈಡ್ರಾಮವೇ ನಡೆದು ಹೋಗಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ವಿಐಪಿ ಗೇಟ್ ಮೂಲಕ ಒಳಗೆ ಪ್ರವೇಶಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಸಿಟಿ ರವಿ ಅವರನ್ನ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇರಬಹುದು. ಒಂದ್ ಕಡೆಯಲ್ಲಿ ಸಿಟಿ ರವಿ ಇದ್ದಾರೆ, ಇನ್ನೊಂದು ಕಡೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಯಾವ ರೀತಿಯಾದಂಥ ವರ್ತನೆಯನ್ನು ತೋರಿದ್ದಾರೆ ಎನ್ನುವುದನ್ನು ಕೂಡ ಗಮನಿಸ್ತಾ ಇರಬಹುದು. ಇದರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ PA ಸಂಗನಗೌಡ ಕೂಡ ಇದ್ರು ಎನ್ನುವಂಥ ಮಾಹಿತಿ ಇದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ಸುವರ್ಣ ಸೌಧದಲ್ಲಿ ನಡೆದಿರುವಂತಹ ಹೈಡ್ರಾ, ಸಿಟಿ ರವಿ ಅವರು ಒಂದು ಕಡೆಯಿಂದ ಬರ್ತಾ ಇರ್ತಾರೆ, ಇನ್ನೊಂದು ಕಡೆಯಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಏಕಾಏಕಿಯಾಗಿ ಪ್ರವೇಶ ಮಾಡಿ ಅವರ ಮೇಲೆ ಹಲ್ಲೆಗೆ ಪ್ರಯತ್ನ ಮಾಡಿದ್ದಾರೆ ಎನ್ನುವಂಥದ್ದು ಕೂಡ ಗೊತ್ತಾಗಿದೆ. ಅಷ್ಟರಲ್ಲಾಗಲೇ ಭದ್ರತಾ ಸಿಬ್ಬಂದಿ ಓಡಾಡಿ ಬರ್ತಾರೆ, ಗೇಟ್ ಹಾಕುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಆ ಗೇಟ್ಗೆ ಕಾಲಿನಿಂದ ಒದ್ದಿದ್ದಾರೆ. ಸ್ಥಳದಲ್ಲಿ ದೊಡ್ಡ ಮಟ್ಟದ ಹೈಡ್ರಾಮವೇ ಸೃಷ್ಟಿಯಾಗುತ್ತೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು, ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ, ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಒಂದು ಕಡೆಯಲ್ಲಿ ಸಿಟಿ ರವಿ ಇದ್ದಾರೆ, ಇನ್ನೊಂದು ಕಡೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರಿದ್ದಾರೆ. ಇಲ್ಲಿ ಬರೀ ಗೇಟ್ಗೆ ಕಾಲಿಂದ ಒದ್ದಿದ್ದಲ್ಲ, ಭದ್ರತಾ ಸಿಬ್ಬಂದಿಯನ್ನು ತಳ್ಳಿದ್ದಲ್ಲ, ಅವಾಚ್ಯ ಶಬ್ದಗಳನ್ನು ಕೂಡ ಬಳಕೆ ಮಾಡಿದ್ದಾರೆ ಎನ್ನುವಂಥದ್ದನ್ನು ಗಮನಿಸಬೇಕಾಗುತ್ತೆ. ಸುವರ್ಣ ಸೌಧದಲ್ಲಿ ನಡೆದಿರುವಂತಹ ಹೈಡ್ರಾಮಾ, ಒಟ್ಟು 30ಕ್ಕೂ ಹೆಚ್ಚು ಜನರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರು. ಬೆಳಗಾವಿಯ ಸುವರ್ಣ ವಿಧಾನಸೌಧದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಚಪ್ಪ, ಒಂದ್ ವೇಳೆ ಸಿಟಿ ರವಿಯವರು ಅವಾಚ್ಯ ಶಬ್ದವನ್ನ ಬಳಕೆ ಮಾಡಿದ್ರೆ ಅದರ ಬಗ್ಗೆ ಕ್ರಮವನ್ನ ಕೈಗೊಳ್ಳೋಕೆ ಸಭಾಪತಿ ಇದ್ರು, ಕಾನೂನು ವ್ಯವಸ್ಥೆ ಇತ್ತು. ಆದ್ರೆ ಅವರ ಬೆಂಬಲಿಗರು ಈ ರೀತಿಯಾದಂತಹ ಹೈಡ್ರಾಮವನ್ನ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ? ಸಂಪತ್, ಇದು ಏನು ಅತಿರೇಕದ ಪರಮಾವಧಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕಂದರೆ ಇಡೀ ಒಂದು ಪ್ರಕ್ರಿಯೆ ನಡೆದಿರಂತೂ ವಿಧಾನಮಂಡಲದ ಸದನದ ಒಳಗೆ. ಹಾಗಾಗಿ ಈ ಒಂದು ಪ್ರಕ್ರಿಯೆಯನ್ನು ಸದನದ ಒಳಗೆ ಸಭಾಪತಿರು ಇರ್ಬೋದು, ಮುಖ್ಯಮಂತ್ರಿ ಇರ್ಬೋದು ಮತ್ತು ಇತರ ಅಧಿಕಾರಿಗಳು ಅದನ್ನು ಬಗೆಹರಿಸುವ ಅಥವಾ ಸರಿಪಡಿಸುವ ಕೆಲಸ ಮಾಡ್ತಾರೆ. ಈ ಒಂದು ವಿಚಾರ ಎಲ್ಲಿ ಮಾಧ್ಯಮಗಳಲ್ಲಿ ಈ ಒಂದು ವಿಷಯ ದೊಡ್ಡ ಮಟ್ಟದಲ್ಲಿ ಪ್ರಕಟವಾಯಿತು, ಅದನ್ನು ಆ ಒಂದು ವಿಷಯನ ಮುಂದಿಟ್ಟುಕೊಂಡು ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಸುವರ್ಣ ವಿಧಾನಸೌಧದಲ್ಲಿ ಸಾಕಷ್ಟು ಜನ ಇದ್ದಾರೆ. ಅದರಲ್ಲಿ ಓರ್ವ ವ್ಯಕ್ತಿ ಅಂತನೋರು ಸಂಗನಗೌಡ ಅಂತನೋ, ಇವನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಂಥ PA, ಅವ್ರ ಖಾಸಗಿ ಆಪ್ತ ಸಹಾಯಕನಾಗಿದ್ದಾನೆ. ಇವರು ಸಿಟಿ ರವಿ ಅವರು ವಿಧಾನಸಭೆ ಮೊಗಸಾಲೆಗೆ ಅಂತಂದರೆ ಆರೋಶಕ್ ವಿಪಕ್ಷ ನಾಯಕ ಆರೋಶಕ್ ಅವ್ರನ್ನ ಭೇಟಿ ಮಾಡೋಕ್ಕೆ ಅವರು ವಿಧಾನಸಭೆ ಮೊಗಸಾಲೆಗೆ ಬಂದರು. ಆ ಸಂದರ್ಭದಲ್ಲಿ ಏಕಾಏಕಿ ಬಂದಂತಹ ಈ ಒಂದು ಸಂಗನಗೌಡ ಮತ್ತು ಇಬ್ಬರು ಕಾರ್ಯಕರ್ತರು ನೇರ ಸಿಟಿ ರವಿ ಅವ್ರನ್ನ ಅಟ್ಯಾಕ್ ಮಾಡುವಂಥ ಪ್ರಯತ್ನ ಮಾಡಿದ್ರು. ವಿಚಿತ್ರ ಮತ್ತು ವಿಪರ್ಯಾಸ ಅಂದರೆ ಸ್ಥಳದಲ್ಲಿದ್ದವನು ನಾನೇ ಸಿಟಿ ರವಿ ಅವ್ರನ್ನ ಕೈಲಿ ಹಿಡ್ಕೊಂಡು ಒಂದು ಸ್ಟೆಪ್ಪನ್ನು ಹಿಂದಕ್ಕೆ ಎಳೆದೆ. ಆ ತಕ್ಷಣದಲ್ಲಿ ಆತ ಒದೆಯುವಂತಹ ಅಥವಾ ಅವ್ರನ್ನ ಅಟ್ಯಾಕ್ ಮಾಡುವಂಥ ಪ್ರಯತ್ನ, ಒಂದು ತಪ್ಪಿಸುವಂಥ ಒಂದು ಪ್ರಯತ್ನ ಆಗಿದೆ. ಹೀಗಾಗಿ ತತ್ಕ್ಷಣ ವಿಚಿತ್ರ ಅಂದರೆ ಸುತ್ತಮುತ್ತ ಯಾರೂ ಸಹ ಪೊಲೀಸ್ ಅಧಿಕಾರಿಗಳಿರಲಿಲ್ಲ, ಅವರ ಜೊತೆಗೆ ಪೊಲೀಸ್ ಗನ್ಮೆನ್ಗಳು ಸಹ ಜೊತೆಗೆ ಬಂದಿರಲಿಲ್ಲ. ಯಾಕಂದರೆ ವಿಧಾನಸಭೆ ಅಧಿವೇಶನಕ್ಕೆ ಬಂದು ಅವರು ಅಲ್ಲಿಂದ ತೆರಳುತ್ತಾ ಇದ್ರು. ಹಾಗಾಗಿ ಆ ಸಂದರ್ಭದಂಥ ಒಂದು ಕ್ಷಣ ಘಟನೆ. ಇನ್ನು ಸಿಟಿ ರವಿ ಅವರ ಅಟ್ಯಾಕ್ ಆದ ನಂತರ ಕೆಲವೇ ಕ್ಷಣಗಳಲ್ಲಿ ಅಲ್ಲಿಂದ ಅವ್ರನ್ನ ಮತ್ತೊಂದು ಗೇಟಿಗೆ ಕಳಿಸಿ ಅದನ್ನು ಬಂದ್ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಅದು ಸಹ ಕಾರ್ಯಕರ್ತರು ಬಾಯಿಗೆ ಬಂದಂಥ ಅವಾಚ್ಯ ಶಬ್ದಗಳನ್ನು ನಿಂದಿಸುವ ಮೂಲಕ ಸಿಟಿ ರವಿ ಅವ್ರನ್ನ ಹೊರಗೆ ಬಾ ನೋಡ್ಕೋತೀವಿ ಅಂತ ಅನ್ನೋದು, ಮತ್ತು ನಮ್ಮ ಅಕ್ಕ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಹೇಗೆ ನೀವು ಮಾತಾಡಿದ್ರಿ, ನಿಮ್ಮ ತಾಯಿ ತಂಗಿಗೆ ಅದೇ ರೀತಿ ಬಿಡ್ತೀರಾ ಅಂತ ಅನ್ನೋ ಪ್ರಶ್ನೆಯನ್ನು ಸ್ವಾಭಾವಿಕವಾಗಿ ಸಾರ್ವಜನಿಕರು ಯಾವ ರೀತಿ ಒಂದು ಸಂಭಾಷಣೆ ಮಾಡ್ತಾರೆ ಅಥವಾ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ, ಆ ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಕಾರ್ಯಕರ್ತರು ಮಾಡಿದ್ರು. ಅದಾದ ನಂತರ ಸುಮಾರು ಒಂದು 15ರಿಂದ 20 ನಿಮಿಷದ ನಂತರ ಪೊಲೀಸರು ಆ ಸ್ಥಳಕ್ಕೆ ಆಗಮಿಸಿದರು. ಈ ಇಡೀ ವಿಧಾನಸೌಧ ಭದ್ರತೆಯಲ್ಲಿ ಅಲ್ಲೊಂದಷ್ಟು ಆ ಒಂದು ಸ್ಪಾಟ್ ಏನಿದೆ, ಏನು ಪಶ್ಚಿಮ ಗೇಟು, ಆ ಪಶ್ಚಿಮ ದ್ವಾರದಲ್ಲಿ ಆದಂಥ ಈ ಒಂದು ಬೆಳವಣಿಗೆಯಿಂದಾಗಿ ಸಿಟಿ ರವಿ ಸಹ ಒಂದು ಆತಂಕಗೊಂಡು. ಅದಾದ ನಂತರ BJP ಕೆಲವು ಶಾಸಕರುಗಳು ಸಿಟಿ ರವಿ ಬೆಂಬಲಕ್ಕೆ ನಿಂತ್ಕೊಂಡ್ರು. ಕೆಲವು ಸಂದರ್ಭದಲ್ಲಿ ಕೆಲವು ಹೊತ್ತು ಸಿಟಿ ರವಿ ಅವರು ಪ್ರತಿಭಟನೆ ನಡೆಸಿದ್ರು. ಆನಂತರ ADGP ಹಿತೇಂದ್ರ ಅವರು ಸ್ಥಳಕ್ಕೆ ಬಂದರು. ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಅಲ್ಲಿದ್ದಂಥ ಅವರು ಪ್ರತಿಭಟನಾಕಾರರನ್ನು ಬಂಧಿಸುವ ಅಥವಾ ಅಲ್ಲಿಂದ ಕರೆದುಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡಿದ್ರು. ಹೀಗಾಗಿ ಇಡೀ ಒಂದು
ಕೆಲ ಕ್ಷಣಕ್ಕೆ ಕೆಲವು 10-15 ನಿಮಿಷಕ್ಕೆ ಇಡೀ ಒಂದು ಆ ಒಂದು ವಾತಾವರಣ ಒಂದಷ್ಟು ಗಲಿಬಿಲಿ ಆಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಸಿ.ಟಿ. ರವಿ ಕೊಟ್ಟಂಥ ಹೇಳಿಕೆ ಎಷ್ಟು ಸರಿ ತಪ್ಪು ಅಂತ ಅನ್ನೋದು ವಿಧಾನಸಭೆಯ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಮತ್ತು ಆ ಒಂದು ಕಾನೂನು ಪ್ರಕ್ರಿಯೆಗಳನ್ನು ಏನು ಮಾಡಬೇಕು, ಸಿ.ಟಿ. ರವಿ ಹೇಳಿದ್ದಾರಾ ಇಲ್ವಾ, ಅದಕ್ಕಿರುವಂಥ ಸಾಕ್ಷ್ಯಗಳೇನು ಮತ್ತು ಆ ಒಂದು ಸಂಬಂಧಪಟ್ಟಂಥ ಕಾನೂನು ಪ್ರಕ್ರಿಯೆಗಳನ್ನು ಸಹ ಸಭಾಪತಿಯವರು ಮಾಡ್ತಾ ಇದ್ದಾರೆ. ಹಾಗೆ ಆದರೆ ಈ ಒಂದು ವಿಷಯಗಳು ಮಾಧ್ಯಮದಲ್ಲಿ ಹೊರಬರ್ತಾಯಂತೆ. ಬೆಳಗಾವಿ ಸುತ್ತಮುತ್ತ ಇರ್ಬೋದು, ಸುವರ್ಣಸೌಧ ಇರ್ಬೋದು, ಎಲ್ಲ ಕಡೆಯೂ ಸಹ ಅವರ ಕಾರ್ಯಕರ್ತರು ಜಮಾಯಿಸುವ ಮೂಲಕ ಅವ್ರನ್ನ ದಾಳಿ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ರು. ಏನು ಸುವರ್ಣಸೌಧದ ಎಂಟ್ರೆನ್ಸ್ ಮುಖ್ಯ ದ್ವಾರದಲ್ಲೂ ಸಹ ಸಿ.ಟಿ. ರವಿ ಅವರು ಸುವರ್ಣಸೌಧಕ್ಕೆ ಬರುವಂಥ ಸಂದರ್ಭದಲ್ಲೂ ಸಹ ದಾಳಿ ಪ್ರಯತ್ನ ಮಾಡಿದ್ರು. ಎಲ್ಲರೂ ಅದನ್ನು ತಡೆಯುವಂಥ ಒಂದು ಕೆಲಸವನ್ನು ಮಾಡಿದ್ರು. ಹೀಗಾಗಿ ಸಿ.ಟಿ. ರವಿಗೆ ಒಂದಷ್ಟು ಭದ್ರತೆ ಕಲ್ಪಿಸಬೇಕಾಗಿದೆ. ಎರಡನೇ ವಿಷಯ, ಸಿ.ಟಿ. ರವಿ ಒಂದು ವೇಳೆ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಸಾಕ್ಷ್ಯಗಳ ಮೂಲಕ ಲಭ್ಯ ಆದರೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಿಕ್ಕೆ ಸಭಾಪತಿಯವರಿಗೆ ಕಾನೂನು ಅವಕಾಶ ಇದೆ. ಇನ್ನು ಎರಡನೇದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಒಂದು ವಿಷಯದಲ್ಲಿ ಸಭಾಪತಿ ಇರ್ಬೋದು ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ಬೋದು, ಡಿ.ಸಿ.ಎಂ. ಡಿ ಕೌಶಿಕ್ ಇರ್ಬೋದು ಮತ್ತು ಬಿಜೆಪಿ ನಾಯಕರು, JDS ನಾಯಕರು ಎಲ್ಲ ಸೇರಿಕೊಂಡು ಸಹ ಒಂದಷ್ಟು ಸಂಧಾನ ಮಾತುಕತೆ ಮಾಡ್ತಾ ಇದ್ದಾರೆ. ಒಂದು ವೇಳೆ ಈ ರೀತಿ ಆಗಿದೆಯೇ ಇಲ್ವಾ ಅಂತ ಅನ್ನೋದನ್ನು ದೃಢೀಕರಿಸುವ ಅಥವಾ ಅದನ್ನು ಏನು ಮಾಡಬೇಕು ಪ್ರಕ್ರಿಯೆ ಅಂತ ಚರ್ಚೆ ನಡೆಸ್ತಾರೆ. ಇನ್ನು ಮೂರನೇದಾಗಿ, ಒಂದು ವೇಳೆ ಈ ಒಂದು ಪ್ರಕರಣ ಬಗ್ಗೆ ಸತ್ಯಾಸತ್ಯತೆಯ ಪರಿಶೀಲನೆ ನಡೆಸಬೇಕಾದ್ರೆ ಸದನದ ಒಳಗೆ ನಡೆದಿರುವಂಥ ಘಟನೆ ಆಗಿರೋ ಕಾರಣಕ್ಕೋಸ್ಕರ ಸದನ ಸಮಿತಿ ಮಾಡಬೇಕಾಗತ್ತೆ ಹೊರತು ಯಾವುದೇ ಪೊಲೀಸ್ ತನಿಖೆ ಆಗಲಿ ಬೇರೆ ಯಾವುದೇ ತನಿಖೆಯನ್ನು ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ಉಪಸಭಾಪತಿಯವರ ನೇತೃತ್ವದಲ್ಲಿ ಅಥವಾ ಹಿರಿಯ ಸದಸ್ಯರ ನೇತೃತ್ವದಲ್ಲಿ ಸದನ ಸಮಿತಿಯನ್ನು ರಚನೆ ಮಾಡಿ ಆ ಒಂದು ಕಾನೂನು ಪ್ರಕ್ರಿಯೆ ಅಥವಾ ಏನು ಇಡೀ ಅವ್ರಿಗೆ ಕೊಟ್ಟಂಥ ಹೇಳಿಕೆ ಇರ್ಬೋದು, ಇವರು ಕೊಟ್ಟಂಥ ಪ್ರತಿ ಹೇಳಿಕೆಗಳು ಮತ್ತು ಅದರಿಂದ ಆದಂಥ ಸಂಘರ್ಷ ಮತ್ತು ಯಾವ ಸಂದರ್ಭದಲ್ಲಿ ಯಾವ ಕ್ಷಣದಲ್ಲಿ ಕೊಟ್ಟಂಥ ಹೇಳಿಕೆ ಏನಾದರೂ ಇಷ್ಟು ಸಹ ಪ್ರಕ್ರಿಯೆಗಳನ್ನು ನೋಡಬೇಕಾಗುತ್ತೆ. ಒಟ್ಟಾರೆಯಾಗಿ ಬೆಳಗಾವಿಯಿಂದ ಸಿ.ಟಿ. ರವಿ ಅವರು ಈಗ ಈ ಒಂದು ಎಲ್ಲ ಘಟನೆಯಿಂದಾಗಿ ಸಿ.ಟಿ. ರವಿ ಅವರಿಗೆ ನಿಜಕ್ಕೊಂದಷ್ಟು ಆತಂಕ ಎದುರಾಗಿದೆ ಮತ್ತು ಅವರಿಗೆ ಭದ್ರತೆಯೂ ಸಹ ಕೊರತೆ ಎದುರಾಗಿದೆ. ಹಾಗಾಗಿ ಅವ್ರಿಗೆ ಹೆಚ್ಚಿನ ಭದ್ರತೆಯನ್ನು ಕೊಡಬೇಕಾಗುತ್ತೆ. ಕೇಳಿ ಇಂದು ವಿಧಾನಸಭೆಯ ಉಭಯ ಸದನ ಕಲಾಪಗಳು ಅಂದರೆ ಸುವರ್ಣಸೌಧದಲ್ಲಿ ಬೆಳಗಾವಿಯ ಚಳಿಗಾಲ ಅಧಿವೇಶನ ಮುಕ್ತಾಯ ಹಂತದಲ್ಲಿದೆ. ಆ ಸಂದರ್ಭದಂಥ ಈ ಒಂದು ಬೆಳವಣಿಗೆ ಇಡೀ 10 ದಿನದ ಬೆಳಗಾವಿ ಸುವರ್ಣಸೌಧದಲ್ಲಿ ಆದಂತಹ ಚರ್ಚೆ ಇರ್ಬೋದು, ಉತ್ತರ ಕರ್ನಾಟಕ ಚರ್ಚೆ, ಅದು ಬೇರೆ ಬೇರೆ ಸಮಸ್ಯೆಗಳಿತ್ತು, ಆ ವಿಷಯಗಳನ್ನು ಸಂಪೂರ್ಣಕ್ಕೆ ಡೈವರ್ಟ್ ಮಾಡುವಂಥ ಕೆಲಸವಾಗಿದೆ. ಹಾಗಾಗಿ ಇನ್ನಾದರೂ ಸಹ ಇಂತಹ ಹೇಳಿಕೆ ಕೊಡುವಂಥ ಸಂದರ್ಭದಲ್ಲಿ ಸಿ.ಟಿ. ರವಿ ಇರ್ಬೋದು, ಯಾರೇ ರಾಜಕಾರಣಿ ಇರ್ಬೋದು, ತಮ್ಮ ಒಂದು ನಾಲಿಗೆಯನ್ನು ಇರಬಹುದು, ತಮ್ಮ ವಿವೇಚನೆ ಸಮರ್ಪಕ್ಕೆ ಬಳಕೆ ಮಾಡುವ ಮೂಲಕ ಸಾರ್ವಜನಿಕ ಹಿತಾಸಕ್ತಿನ, ತಮ್ಮ ಗೌರವವನ್ನು, ಇತರರ ಗೌರವವನ್ನು ಸಹ ಕಾಪಾಡುವ ನಿಟ್ಟಲ್ಲಿ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ಇನ್ನು ಅಂತಿಮವಾಗಿ ಇಡೀ ಒಂದು ಗದ್ದಲ ಆದ ನಂತರ ಇಲ್ಲಿ ಒಂದಷ್ಟು ಶಾಂತಿ ಅಸಮಾಧಾನ ಅಥವಾ ಗೊಂದಲ ಇರುವಂಥದ್ದು, ಶಾಸಕರಿಗೆ ಒಂದಷ್ಟು ಭದ್ರತೆ ಕೊರತೆ ಒಂದು ಆತಂಕ ಎದುರಾಗಿದೆ. ಹೀಗಾಗಿ ಹಿರಿಯ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸ್ತಾ ಇದ್ದಾರೆ. ADGP ಹಿತೇಂದ್ರ ಇರ್ಬೋದು, ಪೊಲೀಸ್ ಕಮಿಷನರ್ ಹ್ಯಾಡಾಮಾರ್ಟಿನ್ ಅವರು ಸಹ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. IGP ಅವರು ಸಹ ಭೇಟಿ ನೀಡಿದ್ದಾರೆ. ಇನ್ನು DG ಅಲೋಕ್ ಮೋಹನ್ ಅವರು ಇಲ್ಲೂ ಸಹ ಸ್ಥಳದಲ್ಲಿದ್ದಾರೆ. ಹಾಗಾಗಿ ಇಡೀ ಒಂದು ಭದ್ರತೆಯನ್ನು ಪರಿಶೀಲನೆ ಮಾಡುವಂಥದ್ದು ಮತ್ತು ಎಲ್ಲಿ ಸಾಧ್ಯವಾಗುತ್ತೆ ಭದ್ರತೆಯನ್ನು ಇನ್ನಷ್ಟು ಬಿಗಿಗೊಳಿಸುವಂಥ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ. ಸಭಾಪತಿಯವರ ಚೇಂಬರ್ನಲ್ಲಿ ಇನ್ನೂ ಸಹ ಸಭೆಗಳು ಸಹ ನಡೀತಾ ಇದೆ. ಹಾಗೆ ಒಟ್ಟಾರೆಯಾಗಿ ಈ ಒಂದು ಮಧ್ಯಾಹ್ನದ ನಂತರ ಆದಂಥ ಬೆಳವಣಿಗೆ ಸಂಪೂರ್ಣವಾಗಿ ಈ ಒಂದು ಬೆಳಗಾವಿ ಸುವರ್ಣಸೌಧದಲ್ಲಿ ನಡೆದಂತಹ ಸುವರ್ಣಸೌಧದ ಅಂತಿಮ ದಿನದ ಕಲಾಪದ ಚಿತ್ರಣವನ್ನೇ ಬದಲಾವಣೆ ಮಾಡಿದೆ ಅಂತ ಹೇಳೋದು ತಪ್ಪಾಗೋದಿಲ್ಲ. ಸಂಪಾತ್, ಥ್ಯಾಂಕ್ ಯು ರಾಜಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸುವರ್ಣಸೌಧದ ಮುಂಭಾಗದಲ್ಲಿ ಸಿ.ಟಿ. ರವಿ ಅವರ ಕಾರಿಗೆ ಮುತ್ತಿಗೆ ಹಾಕಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಘಟನೆ ಬಗ್ಗೆ ಸಭಾಪತಿಗೆ ಪತ್ರವನ್ನು ಬರೆದಿದ್ದಾರೆ DS ಅರುಣ್. ಕಾರಿಗೆ ಮುತ್ತಿಗೆ ಹಾಕಿದ ಘಟನೆ ಬಗ್ಗೆ ಸಭಾಪತಿಗಳಿಗೆ ಮಾಹಿತಿಯನ್ನು ಕೊಡಲಾಗಿದೆ. ಪರಿಷತ್ ಶಾಸಕ DS ಅರುಣ್ ಅವರು ಸಭಾಪತಿಗೆ ಪತ್ರವನ್ನು ಬರೆದಿದ್ದಾರೆ. ಪತ್ರದಲ್ಲಿ ಘಟನೆ ಬಗ್ಗೆ ಅರುಣ್ ಅವರು ವಿವರಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಒಳಗೇನಾಗ್ತಾ ಇದೆ ಅಂತ ನೋಡಿದ್ರಿ, ಇತ್ತ ಹೊರಗಡೆ ಏನಾಗ್ತಾ ಇದೆ ಅಂತ ನೋಡುತ್ತಾ ಹೋಗೋದಾದ್ರೆ ಸಿ.ಟಿ. ರವಿ ಅವರ ಕಾರಿಗೆ ಮುತ್ತಿಗೆಯನ್ನು ಹಾಕಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೈ ಡ್ರಾಮಾಕ್ಕೆ ಸಾಕ್ಷಿ ಆಗ್ತಾ ಇದೆ ಬೆಳಗಾವಿಯ ಸುವರ್ಣಸೌಧ.
ಇತ್ತ ಅವರು ಬರೆದಿರುವಂಥ ಲೆಟರ್ ಅನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಏನಾಯಿತು ಎನ್ನುವಂಥದ್ದಾಗಿ ಒಂದು ಕಡೆಯಲ್ಲಿ ಸುವರ್ಣ ವಿಧಾನಸೌಧದ ಮೊಗಸಾಲೆಯಲ್ಲಿ ಆಗಿರುವಂಥ ಗಲಾಟೆ, ಇತ್ತ ಹೊರಗಡೆ ಆಗಿರುವಂಥ ಗಲಾಟೆ, ಇದರ ಸಂಬಂಧ ಸ್ಪೀಕರ್ಗೆ ಪತ್ರವನ್ನು ರವಾನಿಸಿರುವಂಥ ವಿಚಾರ ಎಲ್ಲವನ್ನು ಕೂಡ ನೋಡ್ತಾ ಇದ್ದೀರಾ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.